ಡಾಕ್ಟ್ರೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಬನ್ನಿ ಇಲ್ಲ ಹತ್ರ ಕಿವಿ ಕೊಡಿ. ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ಆ ಬೇವರ್ಸಿ ಹೇಳಿದ್ರು ಕರ್ಕೊಂಡ್ಬಂದು ಒಂದು ಶ್ರೀಧರ, ದಯವಿಟ್ಟು ನನಗೆ ಇಂಜೆಕ್ಷನ್ ಕೊಡ್ಬೇಡಿ. ಇಲ್ಲ ನಾನ್ ನಿಮ್ ಕೈ ಬಿಡಲ್ಲ. ನಿಮ್ ಕೈ ಬಿಟ್ರೆ ನನಗ್ ಗೊತ್ತು ಮತ್ತೆ ಹಿಂದೆಗಡೆಯಿಂದ ಚುಚ್ಚು ಬಿಡ್ತೀರಾ ಅಂತ ಭಯ ಆಗುತ್ತೆ. ನೀವಾದ್ರೂ ಹೇಳಿ ಫ್ರೆಂಡ್ಸ್ ಈ ಡಾಕ್ಟರ್ಗೆ. ಆಶೀರ್ವಾದ ಮಾಡ್ಲಾ? ನನಗ್ ನಂಬಿಕೆ ಇಲ್ಲ. ಸೈಡ್ ಹೋಗ್ ಸಾಯಿ ನಾಯಿ. ನಿನಗೆ ಯಾವ ಹುಡುಗಿ ಬೇಕು ಕೇಳು ಕಂದ. ನನಗೆ ಶಾಲಿನಿ ಬೇಕು ಗುರುಗಳೇ. ನನಗ್ ಕಾವ್ಯ ಸಿಗ್ತಾಳ? ಸೈಡ್ ಹೋಗಲಿ ಶಾವ್ಗೆ. ನಿಂಗೆ ಈ ವರ್ಷ ಶಾವ್ಗೆ ಸಿಗ್ಲಿ. ಅಯ್ಯೋ ಶಾಲಿನಿ ಗುರುಗಳೇ. ಅವಳೇ ಸಿಗ್ಲಿ ಗುರುಗಳೇ, ನೋಡಿ ಪ್ಲೀಸ್. ನಿಂಗೆ ಈ ಜನ್ಮದಲ್ಲಿ ಕಾವ್ಯ ಸಿಗಲ್ಲ ಗುರುಗಳೇ. ಬೇಗ ವಿಡಿಯೋ ಶುರು ಮಾಡು. ಕಂಡೀರಪ್ಪ. ನಮಸ್ಕಾರ ಫ್ರೆಂಡ್ಸ್, ಇವನ ಹೆಸರು ಕರಿಯ ಅಂತ. ಹೆಣ್ಣು ಹುಡುಕ್ತಾ ಇದೀವಿ. ಯಾರ್ ಬೇಕು ಕೇಳಲ್ಲ. ನನಗಂತೂ ಕಾವ್ಯನೇ ಬೇಕು ಮಗ. ನೊಂದಿನಿ ಇದ್ದಾಳೆ, ಓಕೆನೇನೋ? ಓಕೆ ಮಗ. ಮತ್ ಕಾವ್ಯನೇ ಬೇಕು ಅಂದೆ. ನೊಂದಿನಿ ಕೂಡ ಅವ್ರ ಅಪ್ಪ ಅಮ್ಮ ಬರ್ತಿರೋ ಕಾವ್ಯನೇ ಅಲ್ವಾ ಮಗ? ನೀನ್ ಬಾಯಿಗೆ ಹೊಸ ವರ್ಷದ ಹೊಸ ಶಾವಿಗೆ ಸಿಗಾಕ ಹೋಗು. ಓಂ ಕಾವ್ಯಾಯ ನಮಃ. ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ. 2 ಕಾರ್ ಐತೆ, 2 ಬೈಕ್ ಐತೆ. ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ. ನಂದು 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು? ಡಾಗೇಶ್ ಬ್ರೋ, ಏನ್ ಒಬ್ನೇ ಕೂತ್ಕೋ ಪರವಾಗಿಲ್ಲ. ಏನು ಒಬ್ನೇ ಬಂದ್ಬಿಟ್ಟಿದ್ಯಲ್ಲ ಗೋವಾಗೆ? ಅಯ್ಯೋ ಅದ್ಯಾಕೆ ಕೇಳ್ತೀಯ ಶ್ರೀಧರ, ನಾವು ಪ್ಲಾನ್ ಮಾಡಿದ್ ಒಟ್ಟು 15 ಜನ ಕಣ. ಆದ್ರೆ ಬಂದಿರೋದ್ ನೋಡು ನಾನು ಒಬ್ನೇ. ಎಲ್ಲ ಬೇವರ್ಸಿ ನನ್ನ ಮಕ್ಳು ಕೈ ಎತ್ಬಿಟ್ರು. ಒಬ್ಬ ಹೇಳ್ತಾನೆ ಅವ್ನ್ ದೌನ ಮೂವಿ ಕರ್ಕೊಂಡ್ ಹೋಗ್ಬೇಕು ಅಂತ. ಇನ್ನೊಬ್ಬ ಅಯ್ಯೋ ಪಾಪ, ನಿನ್ ಕಷ್ಟ ಯಾರಿಗೂ ಬರ್ಬಾರ್ದು ಡಾಗೇಶ್ ಬ್ರೋ. ಕೊಡು ಕೈನ, ನಾನು ಹೊಡ್ತೀನಿ. ನಿನ್ ಕಣಿ ಕೇಳಕ್ ಇವಾಗ ನನ್ ಟೈಮ್ ಇಲ್ಕಂತಾಗ. ಮುಚ್ಕೊಂಡ್ ಕೇಳಿಸ್ಕಲ್ಲ ಇಲ್ಲಿ. ನೀನ್ ತಾನೆ ಬಂದ್ ಕೇಳಿದ್ ನನಗಾರ ಬಂದೇನ್ ಕರೆದಿದ್ನ? ಓಹೋ, ಕೇಳಿಸ್ಕೊಂಡ್ ಮುಚ್ಕೊಂಡಿವ ಫಸ್ಟ್. ಅವ್ನು ಹೇಳ್ತಾನೆ ಡೌ ಅಂತ, ಇವನು ಹೇಳ್ತಾನೆ ಆಫೀಸಲ್ಲಿ ಲೀವ್ ಕೊಡ್ಲಿಲ್ಲ ಅಂತ. ನೋಡು ಕೇಳ್ತಾ ಇದೀನಿ, ಬಾ ಹೇಳೋಗದ. ಗುರು ನೀವು ಅನ್ನೋದು ಕೇಳ್ತೀರಿ ಅಲ್ವೋ ನಮ್ ಕಷ್ಟನ. ಹೋಗ್ಲಿ, ಈ ತರ ಪ್ಲಾನ್ ಕ್ಯಾನ್ಸಲ್ ಮಾಡ್ತಂಗ್ ಗೊತ್ತಾ? ಅವ್ರು ಟ್ಯಾಗ್ ಮಾಡಿ ಹೋಗಿರಿ ಸ್ವಲ್ಪ ಕೇಳ್ತೀನಿ. ನೋಡ್ರಿ, ಆ ಟೈಮ್ ನಾನು ಕುಡ್ದಿದ್ದೆ. ಹುಲಿನೋ ಸಿಂಹ ಅಂತ ನಿಮ್ಗೆ ಗೊತ್ತಾಗಿಲ್ಲ. ಧೈರ್ಯದಿಂದ ಎದುರಿಸ್ಬಿಟ್ಟೆ. ಆದ್ರೆ ಇವಾಗ ಆಗಲ್ಲ ಬಿಡ್ರಿ. ಯಾಕಂದ್ರೆ ಮತ್ತೆ ಎದುರಿಸ್ಬೇಕಂದ್ರೆ ಅಂತ ಧೈರ್ಯ ಮತ್ತೆ ಬರಲ್ಲ. ಅದಕ್ಕೆ ಎಲ್ಲ ಎದುರಿಸ್ಬೋದು, ಅಂತದೇನು ದೊಡ್ಡ ವಿಷಯ ಏನಲ್ಲ. ಎದುರ್ಸಕ್ಕೆ ಈಗ ಮತ್ತೆ ಅವತ್ತು ತಗೊಂಡಿದ್ನಲ್ಲ ಆ ಎಣ್ಣೆನೇ ಬೇಕು. ಆ ಎಣ್ಣೆ ಇದ್ರೆ ಹುಲಿ ಏನು ಸಿಂಹ ಏನು ಆ ಆನೆ ಬೇಕಾದ್ರೂ ಎದುರಿಸ್ತೀನಿ ಸ್ವಾಮಿ. ಅದೇನು ದೊಡ್ಡ ವಿಷಯ ಅಲ್ಲ. ಇಂಥವನ್ನೆಲ್ಲ ಅದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ಏನಪ್ಪಾ ಅಂದ್ರೆ ಎಣ್ಣೆ ತಗೊಂಡಿದ್ರೆ ಏನೋ ಆಗಲ್ಲ ಸ್ವಾಮಿ, ಧೈರ್ಯ ಇರೋದಿಲ್ಲ. ಎಣ್ಣೆ ಬೇಕೇ ಬೇಕು. ಎಣ್ಣೆ ಇದ್ರೇನೆ ಏನ್ ಮಾಡೋದಕ್ಕೂ ಆಗೋದು, ಧೈರ್ಯದಿಂದ ಇರಕ್ಕಾಗೋದು. ಆ ಟೈಮ್ನಾಗ ಎಣ್ಣೆ ತಗೊಂಡಿದ್ದೆ, ಅಷ್ಟು ಧೈರ್ಯ ಇತ್ತು, ಹಂಗೆ ಎದುರಿಸಿದೆ ಅಷ್ಟೇ. ನೋಡಿ ಇಲ್ಲಿ ಸಿಂಹನೇ ಎದಕ್ಕಂತೆ ನಾನು ಎಣ್ಣೆ ತಗೊಂಡಿದ್ದಕ್ಕೆ. ಹೌದಾ ನೋಡಿ, ಸುಮ್ಮನೆ ನಿಂತ್ಕೊಂಡ್ಬಿಡತ್ತೆ. ಅದೇ ಎಣ್ಣೆ ಮುಂದೆ ಯಾವ್ದಿಲ್ಲ ಸ್ವಾಮಿ, ಎಲ್ಲ ಇಟ್ಕೊಂಡು ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಸಾರಿ ಮೇಡಮ್ ಅಂತಿದ್ದೆ. ಯಾರು ಬೀಳಲ್ವೋ ನಿಂಗೆ? ನಿನ್ನಂತವ್ರಿಗೆ ಯಾರು ಬೇಕಾದ್ರೂ ಬಿದ್ದೋಗ್ತಾರೋ. ನಾನು ಬಿದ್ದೋದೆ, ನನ್ ಕರ್ಮ. ನಾನಿರ್ಬೇಕಾದ್ರೆ ನೀನ್ ಯಾರ ನಮ್ಮ ಮನೆ ನೋಡ್ಕೊಳಕ್ಲೇ? ಕಳ್ಳ ಬಂದ್ರೆ ಹೆಂಗೋ ಕಚ್ತೀಯ, ಹೆಂಗೋ ಓಡಿಸ್ತೀಯ ಅವ್ರನ್ನ. ಮಾತಾಡೋ, ಯಾಕೆ ಬಾಯಿ ಇಲ್ವಾ? ಬರೀ ಕಣ್ ಮಾತಾಡೋ ಇರೋದ್ ನಿಂಗೆ. ಎಷ್ಟ್ ಬಂದ್ರೆ ಹೆಂಗೋ ಮೂಸ್ ನೋಡ್ತೀಯ ಅವ್ರನ್ನ. ನಾನ್ ಬದುಕಿರೋರ್ಗು ಈ ಮನೆ ನಾನೇ ನೋಡ್ಕೊಳ್ಳೋದು. ಯಟ ನಿನ್ನ ಅಜ್ಜಿ ಅಂದಳಿನ